ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಮ್ಮಾಸ್ ಅಭಿರುಚಿ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇವತ್ತಿನ ರೆಸಿಪಿ ಅರಿಶಿನ ಎಲೆಯ ಕಡುಬು. ಸಾಮಾನ್ಯವಾಗಿ ಅರಿಶಿನ ಎಲೆಯ ಕಡುಬು ತುಂಬ ಜನರಿಗೆ ಪರಿಚಯ ಇರುತ್ತೆ. ಈ ಕಡುಬನ್ನು ಹಾಗೆಯೇ ಬಾಳೆ ಎಲೆಯಲ್ಲಿ ಮಾಡೋದಕ್ಕಿಂತ ಅರಿಶಿನ ಎಲೆಯಲ್ಲಿ ಮಾಡಿದರೆ ಅದರ ಫ್ಲೇವರಿಂದನೇ ಇದು ತುಂಬ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಅರಿಶಿನ ಎಲೆ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾವಿಲ್ಲಿ 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಅಷ್ಟು ನೀರನ್ನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀವಿ. ಇದು ಕುದಿತಾ ಇರೋ ಹಾಗೆ 1-2 ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಕೊಳ್ಳೋಣ. ಯಾಕಂದರೆ ಹಿಟ್ಟು ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಕಲರ್ಗೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರು ಚೆನ್ನಾಗಿ ಕುದ್ದ ಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5-10 ನಿಮಿಷ ಸಣ್ಣ ಊರಿನಲ್ಲಿ ಚೆನ್ನಾಗಿ ಬೇಯಬೇಕು. ಹಿಟ್ಟು ನೈಸ್ ಆಗಿರಬೇಕು. ನುಣ್ಣನೆ ಇರುವಂತಹ ಹಿಟ್ಟನ್ನು ತಗೊಳ್ಳೋಣ. ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸಣ್ಣ ಊರಿನಲ್ಲಿ. ಹಿಟ್ಟು ಈ ಹದಕ್ಕೆ ಬರೋವರೆಗೂ ಬೇಯಿಸ್ಕೊಳ್ಬೇಕು. ಇದನ್ನು ಬೇಯಿಸ್ಕೊಂಡು ಹಾಗೆ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಂತರ ನಾನಿಲ್ಲಿ 1.5 ತೆಂಗಿನಕಾಯಿ ಅಷ್ಟನ್ನು ತುರಿದು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಜೋನಿ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಅಷ್ಟು ಬೇಯಿಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಇದು ಪಾಕ ಆಗಬಾರ್ದು, ಹಾಗೆಯೇ ಜಸ್ಟ್ ಬೇಯಿಸ್ಕೊಳ್ಬೇಕಷ್ಟೇ. ಇದು ನಾವು ಇಲ್ಲಿ ಜೋನಿ ಬೆಲ್ಲ ಹಾಕಿರೋದ್ರಿಂದ ಇದು ರಸ ಇರಬಾರ್ದು ಅಂತ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ತಾ ಇದ್ದೀನಿ. ಆಮೇಲೆ 2 ಏಲಕ್ಕಿನ ಕುಟ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಹಿಟ್ಟನ್ನು ಬೇಯಿಸ್ಕೊಂಡಿದ್ವಲ್ಲ ಇದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಲ್ಕೊಳ್ಬೇಕು, ನಾದ್ಕೊಳ್ಬೇಕು. ಇಲ್ಲೂ ಗಂಟುಗಳು ಇರದೇ ಇರೋ ರೀತಿಯಲ್ಲಿ ಚೆನ್ನಾಗಿ ನಾದಿ ಈ ಥರ ಉಂಡೆ ಮಾಡಿ ಇಟ್ಕೊಳ್ಬೇಕು. ಇವಾಗ ನಾನಿಲ್ಲಿ ಅರಿಶಿನ ಎಲೆಗಳನ್ನು ತಗೊಬಂದು ತೊಳೆದು ಒರೆಸಿ ಇಟ್ಕೊಂಡಿದ್ದೀವಿ. ಇದನ್ನು ಬಾಡಿಸ್ಕೊಳ್ಬೇಕು ಅನ್ನೋ ಅಗತ್ಯ ಏನಿಲ್ಲ, ಹಾಗೆಯೇ ಒರೆಸಿ ಇಟ್ಕೊಂಡ್ರೆ ಸಾಕಾಗತ್ತೆ. ನಂತರ ನಾವು ಕಡುಬನ್ನು ಮಾಡೋದಕ್ಕಿಂತ ಮೊದಲೇ ಈ ಬಾಳೆ ಎಲೆಗೆ ಸ್ವಲ್ಪ ನೀರನ್ನು ಹಚ್ಕೊಳ್ಬೇಕು. ಆಮೇಲೆ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿ ತಟ್ತಾ ಹೋಗಬೇಕು. ಪೂರಿ ಆಕಾರದಲ್ಲಿ ಈ ರೀತಿ ತಟ್ತಾ ಹೋಗಬೇಕು. ಸ್ವಲ್ಪ ನೀರನ್ನು ತೆಗೆಸ್ಕೊಳ್ತಾ ತಟ್ತಾ ಹೋದರೆ ಈಸಿ ಆಗುತ್ತೆ. ನಂತರ ಇದಕ್ಕೆ ನಾವು ಆವಾಗಲೇ ಕಾಯಿ ಸುಳಿನ ಬೇಯಿಸಿ ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿನ, ಅದನ್ನು ಹಾಕ್ಕೊಳ್ಳೋಣ ಈ ರೀತಿ. ನಂತರ ಈ ರೀತಿ ಕರ್ಜಿಕಾಯಿ ರೀತಿಯಲ್ಲಿ ಫೋಲ್ಡ್ ಮಾಡಿದರೆ ಆಯಿತು. ಅಂಚನ್ನೆಲ್ಲ ಜೋಡಿಸ್ಕೊಂಡ್ಬಿಡ್ಬೇಕು. ಈ ರೀತಿ ಸ್ವಲ್ಪ ನೀರು ಮುಟ್ಟಿಸ್ಕೊಂಡು ಈ ರೀತಿ ಜೋಡಿಸ್ಕೊಂಡ್ರೆ ತೆಂಗಿನಕಾಯಿ ತುರಿ ಎಲ್ಲೋ ಲೀಕ್ ಆಗೋದಿಲ್ಲ. ಇವಾಗ ಇದನ್ನು ನೀಟಾಗಿ ಎತ್ಬಿಟ್ಟು ಅರಿಶಿನ ಎಲೆ ಮಧ್ಯೆ ಇಟ್ಬಿಟ್ಟು ಫೋಲ್ಡ್ ಮಾಡಿ ನೀಟಾಗಿ ಈ ರೀತಿ ಮಡಚಿ ಇಡಬೇಕು. ಈ ರೀತಿಯಾಗಿ ಮಡಚಿ ಇಟ್ಕೊಳ್ಳೋಣ. ಇದೇ ರೀತಿ ಎಲ್ಲ ಕಡುಬುಗಳನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ನಂತರ ನಾವಿಲ್ಲಿ ಇದನ್ನು ಬೇಯಿಸೋದಕ್ಕೆ ಒಂದು ಇಡ್ಲಿ ಪಾತ್ರೆಯನ್ನು ತಗೊಂಡಿದ್ದೀವಿ. ಇಡ್ಲಿ ಪಾತ್ರೆಗೆ ಒಂದು ಲೀಟ್ರ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ತಟ್ಟೆನ ಇಟ್ಬಿಟ್ಟು ಆಮೇಲೆ ನಾವು ಅರಿಶಿನ ಎಲೆ ಕಡುಬನ್ನು ಇವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ಒಂದೊಂದೇ ಜೋಡಿಸ್ತಾ ಬರಬೇಕು. ಇದನ್ನು ಫುಲ್ ಕವರ್ ಮಾಡಬೇಕು ಅನ್ನೋ ಅಗತ್ಯ ಏನಿಲ್ಲ. ಅರಿಶಿನ ಎಲೆಯಲ್ಲಿ ಕಡುಬನ್ನು ಫುಲ್ ಕವರ್ ಮಾಡಬೇಕು ಅನ್ನೋ ಅಗತ್ಯ ಏನಿಲ್ಲ. ಚಿಕ್ಕ ಚಿಕ್ಕ ಅರಿಶಿನ ಎಲೆ ಸಿಕ್ಕಿದ್ರೂ ಕೂಡ ಆರಾಮಾಗಿಯೇ ಮಾಡ್ಬೋದು. ಯಾಕಂದರೆ ಇದನ್ನು ನಾವು ಹಬೆಯಲ್ಲಿ ಬೇಯಿಸ್ತೀವಲ್ವ, ಹಬೆಯಲ್ಲಿ ಬೇಯಿಸೋ ಕಾರಣ ಇದು ಏನು ಆಗೋದಿಲ್ಲ. ನೀರಲ್ಲಿ ಮುಳುಗಿಸಿ ಬೇಯಿಸೋದಾದರೆ ಸ್ವಲ್ಪ ಹಿಟ್ಟೆಲ್ಲ ಕರಗುತ್ತೆ ಅನ್ಬೋದು, ಬಟ್ ಇದೇನು ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಸಣ್ಣ ಎಲೆ ಸಿಕ್ಕಿದ್ರೂ ಕೂಡ ಆರಾಮಾಗಿಯೇ ಮಾಡ್ಬೋದು. ಈ ಕಡುಬಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಂದರೆ ಈ ಅರಿಶಿನ ಎಲೆಯ ಸ್ಮೆಲ್ಲು, ಇದರ ಅರಿಶಿನ ಎಲೆಯ ಘಮ ಅನ್ನತ್ತಲ್ಲ, ಇದು ಪರಿಮಳದಿಂದನೇ ಈ ಕಡುಬಿನ ಟೇಸ್ಟು ಇನ್ನಷ್ಟು ಜಾಸ್ತಿ ಆಗುತ್ತೆ. ಇದನ್ನು ನಾವು ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದೀವಿ. ಅರ್ಧದಿಂದ 3/4 ಗಂಟೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಆಲ್ರೆಡಿ ಹಿಟ್ಟು ಕೂಡ ಬೆಂದಿರುತ್ತೆ, ಆಮೇಲೆ ಕಾಯಿ ತುರಿ ಕೂಡ ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ತುಂಬ ಬೇಯಿಸ್ಕೊಳ್ಬೇಕು ಅನ್ನೋ ಅಗತ್ಯ ಇಲ್ಲ. ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಒಳಗೆ ಬೆಂದರೆ ಸಾಕಾಗುತ್ತೆ. ಇವಾಗ ನೋಡಿ ಕಡುಬು ಚೆನ್ನಾಗಿ ಬೆಂದಿದೆ. ಇದನ್ನು ಓಪನ್ ಮಾಡೋಣ. ಕಡುಬನ್ನು ಈ ರೀತಿ ಓಪನ್ ಮಾಡುವಾಗಲೇ ಅರಿಶಿನ ಎಲೆ ಘಮ ಘಮ ಅಂತ ಇರುತ್ತೆ.
ನೋಡಿದ್ರಲ್ಲ ಅರಿಶಿನ ಎಲೆ ಕಡುಬನ್ನು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ತುಂಬ ಈಸಿಯಾಗಿ ಆರೋಗ್ಯಕರವಾದಂತಹ ಅರಿಶಿನ ಎಲೆ ಕಡುಬನ್ನು ಮಾಡ್ಕೊಳ್ಳೋದನ್ನು ನೋಡಿದ್ರಲ್ವ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.